ಸಚಿವ ಜಮೀರ್ ಅಹಮದ್ ಮನೆಯಲ್ಲಿ ಕಳ್ಳತನ, ಕೋಟಿ ರೂಪಾಯಿ ಚಿನ್ನ ಹೊಡೆದ ಖದೀಮ ಕಳ್ಳರು. ಅಪರಿಚಿತರಲ್ಲ ನಂಬಿಕೆ ದ್ರೋಹಿಗಳು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮನೆಯಲ್ಲೇ ಕಳ್ಳತನ ಮಾಡಿದ್ದ ಅವರ ತಾಯಿಯ ಸಂಬಂಧಿ ಸೈಯದ್ ಅಮೀರ್ ಹಾಗೂ ಆತನ ಸಹಚರನನ್ನ ಶಿವಾಜಿನಗರ ಪೊಲೀಸರು ಬಂಧಿಸಿದ್ದಾರೆ. ಉದ್ಯಮ ನಷ್ಟ ಭರಿಸಲು 2023ರಿಂದ ನಂಬಿಕೆ ದ್ರೋಹವನ್ನೆಸಗಿ ಇವರು ಒಟ್ಟು 1.2 ಕೆಜಿ ಚಿನ್ನವನ್ನ ಕದ್ದಿದ್ರು. ಸದ್ಯ ಆರೋಪಿಗಳಿಂದ 1.13 ಕೋಟಿ ರೂಪಾಯಿ ಮೌಲ್ಯದ 759 ಗ್ರಾಂ ಚಿನ್ನಾಭರಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮನೆಯಲ್ಲೇ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಕಳವು. ಸಚಿವರ ತಾಯಿಯ ಸ್ವಂತ ರಕ್ತ ಸಂಬಂಧಿಯೇ ಈ ಕಳ್ಳತನದ ಮಾಸ್ಟರ್ ಮೈಂಡ್. 1,13,00,000 ರೂಪಾಯಿ ಮೌಲ್ಯದ 759 ಗ್ರಾಂ ಚಿನ್ನಾಭರಣ ರಿಕವರಿ ಮಾಡಿದ ಶಿವಾಜಿನಗರ ಪೊಲೀಸರು. ಸಚಿವ ಜಮೀರ್ ಅಹಮದ್ ಖಾನ್ ಮನೆಯಲ್ಲಿ ಕಳ್ಳತನ. ಈ ಪ್ರಕರಣವನ್ನ ಭೇದಿಸಿರುವ ಶಿವಾಜಿನಗರ ಠಾಣೆ ಪೊಲೀಸರು ಇಬ್ಬರು ಖದೀಮರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೈಯದ್ ಅಮೀರ್ ಹಾಗೂ ಅಮೀರ್ ಅಹಮದ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇವರಲ್ಲಿ ಸೈಯದ್ ಅಮೀರ್ ಸಚಿವ ಜಮೀರ್ ಅಹಮದ್ ಅವರ ತಾಯಿಗೆ ಅತ್ಯಂತ ಹತ್ತಿರದ ಸಂಬಂಧಿ. ಮತ್ತೊಬ್ಬ ಆರೋಪಿ ಅಮೀರ್ ಅಹಮದ್ ಸೈಯದ್ ಜೊತೆ ಟ್ರಾವೆಲ್ಸ್ ಉದ್ಯಮದಲ್ಲಿ ಪಾಲುದಾರನಾಗಿದ್ದ. ಇಬ್ಬರು ಸೇರಿ ಈ ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ. ಸದ್ಯ ಬಂಧಿತರಿಂದ ಪೊಲೀಸರು ಬರೋಬ್ಬರಿ 1,13,00,000 ರೂಪಾಯಿ ಮೌಲ್ಯದ 759 ಗ್ರಾಂ ಚಿನ್ನಾಭರಣಗಳನ್ನು ರಿಕವರಿ ಮಾಡಿದ್ದಾರೆ. ಉದ್ಯಮದ ನಷ್ಟವನ್ನ ಸರಿದೂಗಿಸಲು ಕಳ್ಳತನದ ಸ್ಕೆಚ್ ಆರೋಪಿಗಳಿಬ್ಬರು ಸೇರಿ ಟ್ರಾವೆಲ್ಸ್ ಬಿಸಿನೆಸ್ ನಡೆಸ್ತಾ ಇದ್ರು. ಆದರೆ ಕೋವಿಡ್-19 ಲಾಕ್ಡೌನ್ನಿಂದಾಗಿ ಇವರ ಉದ್ಯಮ ಪಾತಾಳಕ್ಕೆ ಕುಸಿದಿತ್ತು. ಆದ ನಷ್ಟವನ್ನ ಸರಿದೂಗಿಸಲು ಮತ್ತು ಸಾಲಗಾರರಿಂದ ಪಾರಾಗಲು ಹಣದ ಅವಶ್ಯಕತೆ ಇತ್ತು. ಎಲ್ಲಿಯೂ ಸಾಲ ಸಿಗದಿದ್ದಾಗ ಸೈಯದ್ ತನ್ನ ಸಂಬಂಧಿಯಾದ ಸಚಿವ ಜಮೀರ್ ಮನೆಯಲ್ಲಿ ಟಾರ್ಗೆಟ್ ಮಾಡಿದ್ದ. ಅಲ್ಲಿಂದ ಚಿನ್ನ ಕದ್ದು ಅದನ್ನ ಅಡವಿಟ್ಟು ಬಂದ ಹಣವನ್ನ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹೂಡಿಕೆ ಮಾಡಿ ಕೋಟ್ಯಾಧಿಪತಿಯಾಗುವ ದುರಾಸೆ ಈತನದಾಗಿತ್ತು. ಒಳ್ಳೆಯವನಂತೆ ನಟಿಸಿ ನಂಬಿಕೆ ದ್ರೋಹ. ಸಚಿವರ ತಾಯಿಯ ರಕ್ತ ಸಂಬಂಧಿಯಾಗಿದ್ದರಿಂದ ಸೈಯದ್ ಅಮೀರ್ಗೆ ಜಮೀರ್ ಅವರ ಮನೆಗೆ ಮುಕ್ತ ಪ್ರವೇಶ. ಪ್ರತಿದಿನ ಮನೆಗೆ ಬರ್ತಾ ಇದ್ದ ಈತನ ಎಲ್ಲರೊಂದಿಗೆ ಅಚ್ಚುಮೆಚ್ಚಿನುವಂತೆ ನಟಿಸ್ತಾ ಇದ್ದ. ಇದೇ ನಂಬಿಕೆಯನ್ನ ಬಂಡವಾಳವಾಗಿ ಮಾಡಿಕೊಂಡು ಈತ 2023ನೇ ಇಸ್ವಿಯಲ್ಲಿಯೂ ಯಾರಿಗೂ ಅನುಮಾನ ಬರುವಂತೆ ಸ್ವಲ್ಪವೇ ಚಿನ್ನಾಭರಣಗಳನ್ನ ಕದಿಯಲಾರಂಭಿಸಿದ್ದ. ಈ ರೀತಿ ಬರೋಬ್ಬರಿ 1 ಕೆಜಿ 200 ಗ್ರಾಂ ಚಿನ್ನವನ್ನ ಈತ ಲಪಕಾಯಿಸಿದ್ದಾನೆ. ರಿಪೋರ್ಟರ್ ವೇದಪೂರ್ತಿ, ಪ್ರಜಾಪವರ್ ಟಿವಿ, ಬೆಂಗಳೂರು.